ಇವತ್ತು ಮತ್ತೆ ಬಂದಿದ್ದೀನಿ ಆಯಿಲ್ ಚೇಂಜ್ ಮಾಡ್ಸೋಣ ಅಂತ ಅಂದ್ಬಿಟ್ಟು. ಸೊ ನಮ್ಮ ಇಲ್ಲೂ ಬೈಯವರು ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ರೋಡೆಲ್ಲ ಅಗ್ದಾಕ್ಬಿಟ್ಟಿದ್ದಾರೆ, ಎಲ್ಲೂ ಹೋಗಂಗಿಲ್ಲ ಬರಂಗಿಲ್ಲ, ಹಿಂಗಾಗ್ಬಿಟ್ಟಿದೆ. ಮತ್ತೆ ಸುಮಾರು ಕೆಲಸ ಇದೆ ಇವತ್ತು ಈ ಗಾಡಿನಲ್ಲಿ. ಸುಮಾರು ಕೆಲಸ ಇದೆ ಗಾಡಿನಲ್ಲಿ. ಮಾಡಿಸ್ತಾ ಹೋದ್ರೆ ನೋಡೋಣ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡಿಸಿದ್ರೆ ಆಯಿತು. ಈಗ ಸದ್ಯಕ್ಕೆ ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸ್ಪೇರ್ ಪಾರ್ಟ್ಸ್ ಅಂಗಡಿ ಇಲ್ಲೇ ಓಪನ್ ಆಗಿದೆ, ಪಕ್ಕದಲ್ಲೇ ಇದೆ. ಸುಮಾರು ಖರ್ಚಿದೆ. ಇನ್ನು ಹೇಳ್ಬೇಕು ಅಂತಂದರೆ ಇದು ಟೈರ್ ಬೇರೆ ಹಾಕಿಸ್ಬೇಕು, ಟೈರ್ ಹಾಕ್ಸಿಲ್ಲ. ನೋಡೋಣ, ಒಂದೊಂದೇ ಮಾಡಬೇಕು. ಮತ್ತು ಸೀಟ್ ಕವರು ಕಸ್ಟಮರೇ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಅದು ಬೇರೆ ಇದೆ. ಆಯಿಲ್ ಬೇರೆ ಲೀಕ್ ಆಗ್ತಾ ಇದೆ ಬ್ರೇಕಿಂದ, ಅದನ್ನು ರೆಡಿ ಮಾಡಿಸ್ಬೇಕು. ಶಾಕ್ ಅಬ್ಸರ್ ಕೂಡ ವೀಕ್ ಆಗಿದೆ, ಅದನ್ನು ಹಾಕಿಸ್ಬೇಕು. ಸುಮಾರಿದ್ದಾವೆ, ಎತ್ಬೇಕಣ್ಣ. ಮತ್ತೆ ಏನು ಸಮಾಚಾರ? ಹೇಳ್ಬೇಕಲ್ಲ, ಇರಿ ಬ್ರೇಕ್ ಆಯಿಲ್ ಫುಲ್ ಲೀಕ್ ಆಗ್ತಿದೆ, ಅದಕ್ಕೆ ಹಂಗಿರೋದು. ಈಗ ಹೆಂಗೋ ಆಯಿಲ್ ಚೇಂಜ್ ಮಾಡ್ಸಕ್ಕೆ ಬರಬೇಕಲ್ವಾ, ಅದಕ್ಕೋಸ್ಕರ ಏನು ಮಾಡಿದೆ, ಇರಲಿ ಅಂತ ಹಂಗೆ ಬಿಟ್ಟು ಒಂದು ಸುಮಾರು ಆಯಿಲ್ ಕುಡಿತಪ್ಪ, ಬ್ರೇಕ್ ಆಯಿಲು, ಅದೊಂದು ರೆಡಿ ಮಾಡ್ಸೋಣ. ಮಿಕ್ಕಿದು ಆಯಿಲ್ ಚೇಂಜ್ ಮಾಡಿಸ್ಬೇಕು. ಈಗ ಸಿಕ್ಕಾಬಟ್ಟೆ ಹೀಟ್ ಅಲ್ವಾ, ಬಿಸಿಲು, ಹಾಗಾಗಿ ಆದಷ್ಟು ಅವಾಗವಾಗಲೇ ನಾವು ಆಯಿಲ್ ಚೇಂಜ್ ಮಾಡಿಸ್ಕೊಬಿಟ್ರೆ ತಿಂಗ್ಳಿಗೊಂದ್ಸತಿ ಚೆನ್ನಾಗಿರುತ್ತೆ. ಹೋಯ್ತಾ ನೋಡೋಣ ಒಂದೊಂದೇ ಕೆಲಸ ಏನೆಲ್ಲ ಮೈಂಡಿಗೆ ಬರುತ್ತೆ ಅದೆಲ್ಲ ಮಾಡ್ಸಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಫಸ್ಟು ಟೈರ್ ಹಾಕಿಸ್ಬೇಕು. ಹಂಗೆ ಆಕ್ಸೆಲ್ ಬಿಚ್ಕೊಂಡಿದ್ದಾರೆ. ಸ್ಟಾರ್ಟಿಂಗ್ ಐಟಮ್ ಇಷ್ಟು ತೊಗೊಂಡಿದ್ದೀನಿ, ಇನ್ನು ನೆಕ್ಸ್ಟ್ ಹೋಯ್ತಾ 1 by 1 ತೊಗೊಳೋಣ, ಅವ್ರು ಬರ್ಕೋತಾರೆ. ಹೊಸ ಸ್ಟಾರು, ಪಿನ್ನು, ಡಾಲರ್ ಲಬ್ಬರು, ಇವು ಒಂದು 10,000 ಕಿಲೋಮೀಟರ್ಗೆ ಒಂದು ಸತಿ ಚೇಂಜ್ ಮಾಡ್ಕೋಬೇಕಲ್ಲಣ್ಣ? ಹೋಗಿದ್ರೆ ಚೇಂಜ್ ಮಾಡಬೇಕು, ಇಲ್ಲ ಅಂದ್ರೆ ಮಾಡಬಾರ್ದು. ಹೋಗಿದ್ರೆ ಚೇಂಜ್ ಮಾಡ್ಕೋಬೇಕು. ಮೇನ್ ಕರೆಕ್ಟಾಗಿ ಪ್ಲೇ ವಾಸೆ ಸೆಟ್ ಮಾಡಿದೆ ಬೈಕ್ ಬರ್ತದೆ. ಹಾಂ ಗಾಡಿ ಬಂದೋದು ಎಷ್ಟು ವರ್ಷ ಆಯಿತು? ಇದು 23 ಮಾಡಲು. ನಾನು ಅವಾಗ ಮಾಡಿಸ್ತೇನಲ್ಲ, ನಾನು 10,000 ಕಿಲೋಮೀಟ್ರಿಗೆ ಚೇಂಜ್ ಮಾಡಿಸ್ಬಿಡ್ತೀನಿ. ನಾವು ಸ್ಟಾರ್ ಹೋಗಿದ್ದೆ ಚೇಂಜ್ ಮಾಡೋದು ಅಲ್ಲ, ಡಾಲರ್ ಲಬ್ಬರು. ಡಾಲರ್ ಲಬ್ಬರ್ ನಮ್ಮ ಲೆಕ್ಕಾಗೆ ನಾವು ಒಂದ್ಸತಿ ಆಗ್ಬಿಟ್ರೆ 4 ತಿಂಗಳು ಬಿಸ್ಬಾರ್ದು. 4 ತಿಂಗ್ಳಿಗೆ ಒಂದ್ಸತಿ. ಹಾಂ, ಇಲ್ಲಿನೇ ಗಿರೀಸ್ ಒಳ್ಳೆ ಬಿಸ್ಬಾರ್ದು, ಬೇರೆ ಗಿರೀಸ್ ಹೊಳಿಬೇಕು, ವೈಟ್ ಗಿರೀಸ್ ಹೊಳಿಬೇಕು. ವೈಟ್ ಗ್ರೀಸಲ್ಲಿ ಬ್ಲ್ಯಾಕ್ ಗಿರೀಸ್ ಆಗಬಾರ್ದು. ಹಾಂ. ಗಿರೀಸ್ ಎಷ್ಟು ನೀರು ಆಗುತ್ತೆ ಅಷ್ಟು ಫ್ರೆಶ್ ಇರ್ತದೆ ಐಟಮ್ ಅಲ್ಲ. ಹಾಂ. ಗಟ್ಟಿ ಗಿರೀಸ್ ಆಗದೆ ಮೆಲ್ಟ್ ಆಗಲ್ಲ, ಅದು ಒಳಗಡೆ ಹೋಗಲ್ಲ. ಅದಕ್ಕೆ ನಿಮಗೆ ಬೇಗ ಸ್ಟಾರ್ ಪಿನ್ ಎಲ್ಲ ಹೋಗ್ಬಿಡ್ತದೆ ಡಾಲರ್. ಇದಾದ್ಮೇಲೆ ಒಂದು ಆಯಿಲ್ ಡೌನ್ ಮಾಡಿಕೊಂಡು ಮತ್ತೆ ಒಂದು ಶಾಕ್ ಅಬ್ಸರ್ ಕೂಡ ಚೇಂಜ್ ಮಾಡಿಸ್ತಾ ಇದ್ದೀನಿ. ಇವೆಲ್ಲ ಮಾಡಿಸ್ಕೊಂಬಿಡೋಣ ಇವತ್ತು. ಆ ಕಡೆ ಸೈಡ್ ಆಯಿತು, ಇನ್ನು ಈ ಕಡೆ ಸೈಡ್ ಎತ್ಕೊಂಡಿದ್ದೀವಿ. ಹೋಗಿ ಈಗ ನೋಡೋಣ. ಇದು ಬಂದ್ಬಿಟ್ಟು ಬಜಾಜ್ದೇ ಬರುತ್ತೆ. ಬಜಾಜ್ದು ಎಷ್ಟು ಸೆಟ್ಟಿಗೆ ಎಷ್ಟಣ್ಣ? 250. ಇದು ನಿಮ್ಗೆ 67 ರೂಪಾಯಿನೋ 70 ರೂಪಾಯಿನೋ, 70 ರುಪೀಸ್. ಸದ್ಯಕ್ಕೆ ನಡೀತದೆ, ಸದ್ಯಕ್ಕೆ ಸಾಕು, ಬೇಕಾದ್ರೆ ಹಾಕ್ಸೋಣ ಆಮೇಲೆ. ಈ ಕಡೆ ಒಂದು ಕಡೆ. ಆಮೇಲೆ ಬ್ರೇಕ್ ಇದು ನೋಡ್ತೀನಿ. ಆಯಿಲ್ ಫುಲ್ ಲೀಕ್ ಆಗ್ತಾ ಇದೆ. ಈ ಸೈಡ್ನ ತುಂಬ ಡೇಂಜರ್ ಇರೋದು ಹಾಂ, ಸ್ಟಾರ್ ಪಿನ್. ಹಾಂ, ಯಾಕಣ್ಣ? ಲಾಸ್ಟ್ ಟೈಮ್ ನಾವು ಹೇಳ್ದೆ ನಿಮಗೆ ಇದು. ಹಾಂ. ನೆಕ್ಸ್ಟ್ ಟೈಮ್ ಹಾಕೋಣ ಅಂತ ಮತ್ತೆ ತಗೊಂಡಿದ್ದೀನಿ ಒಂದು ಸೆಟ್ಟು. ಇಲ್ಲಿ MRP ನೋಡ್ಬೋದು, 67 ರೂಪಾಯಿ ಇದೆ. ಇನ್ನೊಂದು ಬಂದ್ಬಿಟ್ಟು ಬಜಾಜ್ ಕಂಪ್ನಿದೇ ಬರುತ್ತೆ, ಅದಕ್ಕೆ ಒಂದಕ್ಕೆ 250 ಒಂದಕ್ಕೆ 250 ಆಗುತ್ತೆ. ಸಾಕು, ಬಜೆಟಲ್ಲಿ ಓಡಿಸೋಣ. ಸೊ ಒಂದು ಕಡೆ ಇದರಲ್ಲಿ ಸ್ಟಾರೇ ಮಿಸ್ಸಿಂಗ್ ಆಯ್ತಾ. ಸೊ 2 ಸೈಡ್ ಹಾಕಿಸ್ಬಿಟ್ರೆ ನಮಗೂ ಒಂಥರ ಸಮಾಧಾನ. ಜನಕ್ಕೆ ಕನ್ಫ್ಯೂಷನ್ ಇರೋದು ಏನಪ್ಪ ಅಂತಂದರೆ ಇದರಲ್ಲಿ ಸ್ಟಾರ್ ಯಾವುದು ಪಿನ್ ಯಾವುದು ಅಂತ. ಸ್ಟಾರ್ ಬಂದುಬಿಟ್ಟು ಇದು ಪಿನ್ ಬಂದುಬಿಟ್ಟು ಇದು ಕರೆಕ್ಟಾ? ಇದು ಪಿನ್ನು, ಇದೇ ಪಿನ್ ಅಂತ ಹೇಳ್ತಾರೆ. ಸ್ಟಾರ್ ಕಟ್ ಆಗಿದೆ. ಸ್ಟಾರ್ ಕಟ್ ಆಗಿದೆ ನೋಡಿ, ಹಳೇದು. ಒಂದು ಸೈಡ್ ಕೂಡ ಫಿಟ್ ಆಗ್ತಿದೆ, ಲೆಫ್ಟ್ ಸೈಡು. ಇದೊಂದು ಫಿಟ್ ಆಗಿಬಿಟ್ರೆ ಮತ್ತು ಇದೊಂದು ಚೆಕ್ ಮಾಡಿಸ್ಬೇಕು. ಆಯಿಲ್ ಲೀಕ್ ಆಗ್ತಿದೆ, ಅದೇನೋ ಬೂಟ್ ಗೀಟ್ ಏನೋ ಹೋಗಿರಬೇಕು. ಮೇಯ್ನಾಗಿ ಬೂಟ್ ಪ್ರಾಬ್ಲಮ್ಮೇ ಬರೋದು, ಇನ್ನೇನು ಬರೋಲ್ಲ. ಒಂದೊಂದು ಸತಿ ಮಾತ್ರ ಸಿಲಿಂಡ್ರ್ ಪ್ರಾಬ್ಲಮ್ ಬರುತ್ತೆ. ನೋಡೋಣ, ಓಪನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನೆಕ್ಸ್ಟು ಬ್ಯಾಕ್ ಶಾಕ್ ಅಬ್ಸರ್ ಕೂಡ ಚೇಂಜ್ ಮಾಡಬೇಕಾಗುತ್ತೆ. ಸ್ಪ್ರಿಂಗ್ ಅಲ್ಲ, ಶಾಕ್ ಅಬ್ಸರ್ ಆಯಿತಾ ಒಳಗಡೆ. ಫೈನಲಿ ಲೆಫ್ಟ್ ಸೈಡ್ ಕೂಡ ಫಿಟ್ಟಿಂಗ್ ಆಯಿತು. ಇನ್ನೊಂದು ಇದು ಹಾಕ್ಬಿಟ್ರೆ ರೆಡಿ. ನೆಟ್ ಹಾಕ್ಬಿಟ್ಟು ಟೈಟ್ ಮಾಡಿಬಿಟ್ರೆ ಆಮೇಲೆ ಒಂದು ಆಯಿಲ್ ಚೇಂಜ್ ಮಾಡಬೇಕು, ಒಂದು ಸ್ಪಾರ್ಕ್ ಪ್ಲಗ್ ಚೇಂಜ್ ಮಾಡಬೇಕು. ನೋಡೋಣ ಮತ್ತೆ ಏನಾದರೂ ನೆನಪಾದರೆ ಅದೊಂದು. ಹೆಂಗೂ ಡ್ಯೂಟಿಗಳೇನು ಬೀಳ್ತಾ ಇಲ್ಲ, ಅದಕ್ಕೋಸ್ಕರ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಟೈರ್ ಆದರೆ ಟೈರು ಚೇಂಜ್ ಮಾಡಿಸ್ಬಿಡೋಣ ಅಂತ. ಇಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ,
ಕಲಾಸಿಪಾಳ್ಯಗೆ ಹೋದ್ರೆ ಒಂದು 1200-1250ಗೆಲ್ಲ ಹೊಸ ಟೈರ್ ಸಿಗ್ತವೆ. ಅಲ್ಲೋದ್ರೆ ಕಮ್ಮಿ, ಒಂದು ಇಲ್ಲೆಲ್ಲಾದ್ರೆ 1400-1500 ಅಂತಾರೆ. ಅಲ್ಲೊಂದು 1250ಗೆಲ್ಲ ಸಿಕ್ಬಿಡುತ್ತೆ. ಸೊ ಅಲ್ಲೋದ್ರೆ ಒಂದು 400-500 ರೂಪಾಯಿ ನಮ್ಗೆ ಉಳಿತದೆ ಆಯ್ತಾ. ಹಾಗೆ ಇಲ್ಲೂ ಕೇಳಿ ನೋಡ್ತೀನಿ ಸೀಟ್ ಕವರು ಎಷ್ಟಿದೆ ಅಂತ. ಕಲಾಸಿಪಾಳ್ಯಗೆ ಹೋದ್ರೆ ಒಂದು 300-350 ರೂಪಾಯಿನಲ್ಲಿ ರೆಡಿ ಆಗುತ್ತೆ. ಸೊ ನೋಡೋಣ, ಫಸ್ಟ್ ಇಲ್ಲೂ ಬೈ ಕೆಲಸನ ಮುಗಿಸ್ಕೊಳ್ಳೋಣ, ಅದಾದ್ಮೇಲೆ ಪ್ಲಾನ್ ಮಾಡೋಣ, ನೋಡೋಣ ಖರ್ಚು ಎಷ್ಟು ಅಂತ. ವೀಲ್ನ ಬಿಚ್ಕೋತಿದ್ದಾರೆ, ಬಿಚ್ಕೊಂಡಿದ್ಮೇಲೆ ಚೆಕ್ ಮಾಡ್ಬೇಕು. ಹಾಗೆ ಗ್ಯಾಸ್ ಫಿಲ್ಟರ್ ಕೂಡ ಚೇಂಜ್ ಮಾಡಿಸ್ಕೊತೀನಿ. ಚಿಕ್ಕದಲ್ಲ, ಒಂದು ದೊಡ್ಡದು ಬರುತ್ತಲ್ವಾ ಪೇಪರ್ ಫಿಲ್ಟರ್, ಅದೊಂದು ಚೇಂಜ್ ಮಾಡಿಸ್ಕೊಡೋಣ. ಒಂದೊಂದೇ ಕೆಲಸ ಒಂದು ಕ್ಲೀನ್ ಆಗ್ಬಿಡುತ್ತೆ. ಅದೇನಂದರೆ ಮನಸ್ಸಲ್ಲಿತ್ತು ಅಂದರೆ ಅದೇ ಕೊರಗಿರುತ್ತೆ. ಒಂದ್ಸತಿ ಒಂದು 500 ರೂಪಾಯಿ ಜಾಸ್ತಿ ಹೋಗ್ಬೋದು. ಆದರೆ ಏನಂತಂದರೆ ಕೆಲಸಗಳು ಕ್ಲಿಯರ್ ಆಗಿಬಿಟ್ರೆ ನಮಗೂ ಒಂಥರ ಸಮಾಧಾನ. ಫುಲ್ ಆಯಿಲ್ ಆಗಿಬಿಟ್ಟಿದೆ. ಆಲ್ರೆಡಿ ನಾನು 2 ಡಬ್ಬ ಅಷ್ಟು ಆಯಿಲ್ ಹಾಕಿದ್ದೀನಿ. ಇದರದ್ದು ಬ್ರೇಕ್ ಆಯಿಲು ಅದು ಸುರಿತಾನೆ ಇತ್ತು, ನಾನು ಹಾಕ್ತಾನೆ ಇದ್ದೆ. ಹಿಂಗೋ ಇದೆಲ್ಲ ನೋಡಿದ್ನಲ್ಲ, ಫಸ್ಟು ಗಾಡಿ ಕ್ಲಿಯರ್ ಆಗಿರಬೇಕು. ರೋಡ್ ಮೇಲೆ ಇದೀವಿ ಅಂತಂದರೆ ಗಾಡಿ ಒಂದು ಸ್ವಲ್ಪ ಸಮಾಧಾನ ಇರುತ್ತೆ. ಚೆನ್ನಾಗಿದ್ರೆ ಲಾಂಗ್ ಬಾಡಿಗೆ ಹೋದ್ರೂ ಕೂಡ ನಮ್ಗೊಂಥರ ಸಮಾಧಾನ ಅನಿಸುತ್ತೆ. ಓಹೋಹೋ, ಇಲ್ಲಿ ನೋಡಿ ಹೆಂಗಾಗ್ಬಿಡೋದಂತ. ಮೋಸ್ಟ್ಲಿ ಬೂಟ್ ಏನೋ ಹೋಗೈತೆ ಅಂದ್ಕೊಂಡಿದ್ದೀನಿ. ಬೂಟ್ ಹೋಗಿದ್ರೆ ಸಣ್ಣ ಪುಟ್ಟ ಖರ್ಚು. ಸಿಲಿಂಡ್ರ್ ಹೋದ್ರೆ ಎಷ್ಟಣ್ಣ? 300 ಚಿಲ್ಲರೆ. 300 ರೂಪಾಯಿ, 300 ಚಿಲ್ಲರೆ ಆಗುತ್ತೆ. ಏನು ಬೂಟ್ ಬಗಿಟ್ ಹಾಕೋಣ, ಸಿಲಿಂಡರ್ ಹಾಕೋಣ? ಸುಮ್ಮನೆ ಇರೋಣ, ಫಸ್ಟ್ ಚೆಕ್ ಮಾಡೋಣ, ಆಮೇಲೆ ನೋಡೋಣ. ಇದು ಹೋಯ್ತಾ ಅಂತ ಲೈನರು? ಇನ್ನೂ ದಮ್ಮಿದೆ ಅಲ್ಲ, ಅದು ಆಯಿಲ್ ಆಗ್ಬಿಟ್ಟೈತಲ್ಲ, ಮೆಲ್ಟ ಕ್ಲೀನ್ ಮಾಡಿ ಎಮ್ರಿ ಹೊಡೆದು ಆಗುತ್ತಾ? ಓಕೆ, ಈ ಸತಿ ಬೂಟ್ ಬಗಿಟ್ ಹಾಕ್ಬಿಡೋಣ. ಎಷ್ಟು ಸತಿ ಏನಾನ ಲೀಕೇಜ್ ಆಗ್ತಾ ಸಿಲಿಂಡರ್ ಹಾಕ್ಬೇಕಾಗುತ್ತಾ? ಅಲ್ಲ, ಸಿಲಿಂಡರ್ ಹೋಗಿದ್ಯಾ ನೋಡಿ, ಇತ್ತು ಅಂದ್ರೆ ಮಾಡ್ಬಿಡೋಣ ಅತ್ತಾಗೆ. ಸಿಲಿಂಡ್ರ ಬೂಟ ಒಂದೊಂದು ಡಬ್ಬಕ್ಕೆ 40 ರೂಪಾಯಿ 50 ರೂಪಾಯಿ ಆ ಥರ ತಗೊತಾರೆ. ನಾನು ಆಲ್ರೆಡಿ 3 ಡಬ್ಬ ಹಾಕ್ಬಿಟ್ಟಿದ್ದೀನಿ. ನಾವು ಬಕೆಟ್ ಬೂಟ್ 1 ಟೈಮ್ ಚೇಂಜ್ ಮಾಡಿಲ್ಲ. ಇಲ್ಲ, ಚೇಂಜ್ ಮಾಡಿಲ್ಲ. ಬಕೆಟ್ ಬೂಟ್ ಹಾಕಿ ನೋಡಿ. ಇದು ನಾವು ಏನು ಯಾವುದು ಇದು ಹಾಕಿದ್ವಲ್ಲ ಕಳಿಸತ್ತೆ. ಸಿಲಿಂಡರ್ ಹೋಗಿದೆಯಾ? ಓಕೆ, ಸಿಲಿಂಡರ್ ಹೋಗಿದೆ ಸ್ನೇಹಿತರೆ. ಇವಾಗ ಸಿಲಿಂಡರ್ ಚೇಂಜ್ ಮಾಡಿಸ್ಬೇಕು. ಇದು ತಗೊಂಡಿದ್ದೀನಿ, 367 ಅಂತ ಇದೆ. ಹೆಚ್ಚು ಕಡಿಮೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಹುಡುಗ ತುಂಬ ಸ್ಲೋ ಅಣ್ಣ. ಅಲ್ಲಿ ಇದೆ ಹೊಸದು, ಸೇಮ್ ಅಲ್ವಣ್ಣ ಇದು? ಇದು ಇವಾಗ ಇದನ್ನು ಹಾಕ್ತಾ ಇರೋದು ಹೋಗುತ್ತೆ. ನಾನು ಆ್ಯಕ್ಚುಲಿ ಇದು ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಂಡಿದ್ದು, ಹಂಗಾಗಿ ನನಗೆ ಅಷ್ಟು ಐಡಿಯಾ ಇಲ್ಲ. ನಮ್ಮದು ಫಸ್ಟ್ ಒಂದು ಗಾಡಿ ಇತ್ತು, ಅದನ್ನು ತಪ್ಪು ಮಾಡಿಬಿಟ್ಟೆ. ಚೆನ್ನಾಗಿ ಒಳ್ಳೆ ಗಾಡಿ ಇದ್ದಿದ್ದು, ಅದೊಂದು ಮಿಸ್ಟೇಕ್ ಆಯಿತು. ಆಮೇಲೆ ಈ ಗಾಡಿನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದು ಹಳೇದು, ಏನು ನೋಡ್ತಾ ಇದ್ದೀರಾ, ಹಳೆ ಸಿಲಿಂಡ್ರ್ ಇದು ಬಿಚ್ಚಿದ್ದಾರೆ. ಆ ಗಾಡಿನ ಇಟ್ಕೊಂಡು ಈ ಗಾಡಿನೇ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರೋದು. ಬಟ್ ನನ್ನ ಹಳೆ ಗಾಡಿನ ಬಂದು ತುಂಬಾ ಪ್ರಾಬ್ಲಮ್ ಆಗೋಯ್ತು ಆಯಿತಾ. ಹಂಗಾಗಿ ಆ ಗಾಡಿ ಸೇಲ್ ಮಾಡ್ಕೊಂಡು ಇದೇ ಗಾಡಿನೇ ಕಂಟಿನ್ಯೂ ಮಾಡಿದೆ. ಈ ಥರ ಆಗಿದೆ. ಸೊ ಇದು ಕೂಡ ಫಿಟ್ ಆಯಿತು. ಇದೊಂದು ರೆಡಿ ಮಾಡ್ಕೊಂಡ್ರೆ ಆಗೋಯ್ತು. ಆಯಿಲ್ ತರಬೇಕಿತ್ತು. ಅದೊಂದು ಸಿಲಿಂಡ್ರ್ ಹೋಗಿದ್ದಕ್ಕೆ ಅದೊಂದು ಪ್ರಾಬ್ಲಮ್ ಕೊಡ್ತು. ಎಕ್ಸ್ಟ್ರಾ ಒಂದು 2 ಡಬ್ಬ ಆಯಿಲ್ ಹೋಯಿತು. ಅವೆಲ್ಲ ಲೆಕ್ಕ ಮಾಡಿಕೊಂಡ್ರೆ 40-50 ರೂಪಾಯಿ ಬದಲು ಇನ್ನೊಂದು 100 ರೂಪಾಯಿ ಹೆಚ್ಚು ಕಡಿಮೆ ಹಾಕಿದ್ರೆ ಹೊಸ ಸಿಲಿಂಡ್ರ್ ಬರೋದು. ಎಲ್ಲ ಜುಗಾಡ್ ಕೆಲಸ ಮಾಡಿನೇ ದುಡ್ಡು ಉಳಿಸೋಣ ಅಂತ ಹೋಯ್ತೀವಿ, ಉಳಿಯಲ್ಲ. ಏನಣ್ಣ, ಕರೆಕ್ಟ್ ಅಲ್ವಾ? ಹೋದಾಗ ಹಾಕಿಸ್ಬಿಡ್ಬೇಕು. ಒಂದು ಎಂಬ್ರೆ ಹೊಡೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಬಿಟ್ರೆ ಓಕೆ ರೆಡಿ ಆಗಿದೆ. ಈಗ ರೆಡಿ ಆಗಿಬಿಟ್ಟು ಫಿಟ್ಟಿಂಗ್ ಕೂಡ ಆಗ್ತಿದೆ, ಆಲ್ಮೋಸ್ಟ್ ರೆಡಿ. ಸಿಲಿಂಡ್ರ್ ಹೋಗಿತ್ತಲ್ಲ, ಸಿಲಿಂಡರ್ ಒಂದು ಚೇಂಜ್ ಮಾಡ್ಕೊಂಬಿಟ್ರೆ ಆಗೋಯ್ತು. ಈಗ ಆಯಿಲ್ ಕೂಡ ಡೌನ್ ಮಾಡ್ಕೊತ ಇವ್ರೆ. ಆಯಿಲ್ ಚೆನ್ನಾಗೇ ಇದೆ ಅಲ್ಲ, ಬರ್ನ್ ಆಗಿರ್ತದೆ ನೋಡೋಕೆ. ಕಲರ್ ಚೆನ್ನಾಗಿ ಬರ್ನ್ ಆಗಿಬಿಡುತ್ತೆ, ದಮ್ ಹೋಗ್ಬಿಡುತ್ತೆ. ಮೇನ್ ಪೇಂಟು ಆ ಕಡೆ ಗೇರ್ ಬಾಕ್ಸ್ ಇದಲ್ಲ, ಅದು ರೆಡ್ ಹಂಗೆ ಇರ್ತದೆ, ದಮ್ ಹೋಗ್ಬಿಡ್ತದೆ. ಅದು ಫಸ್ಟ್ ಡೌನ್ ಮಾಡ್ತೀನಿ, ಇದು ಡೌನ್ ಮಾಡ್ತೀನಲ್ಲ, ಅದು ಮಿಕ್ಸ್ ಆಗದೆ ರೆಡ್ ಕಾಣುತ್ತೆ. ಹಾಗೆ ಈಗ ಫ್ರಂಟು ಎತ್ಕೊಂಡಿದ್ದೀವಿ. ಫ್ರಂಟಲ್ಲಿ ಅಂದರೆ ಇದೊಂದು ಶಾಕ್ ಅಬ್ಸರ್ ಒಂದು ಹಾಕಿಸ್ಬೇಕು. ಶಾಕ್ ಅಬ್ಸರ್ ಒಂದು ಹಾಕ್ಸೋಣ. ಶಾಕ್ ಅಬ್ಸರು ಮೋಸ್ಟ್ಲಿ ಇಲ್ಲಿ ಆಯಿಲೆಲ್ಲ ಲೀಕ್ ಆಗ್ತಿದೆ, ಗಾಡಿ ಎತ್ತೆತ್ತಾಗ್ತಿದೆ. ಅಂದರೆ ವೀಕ್ ಆಗಿದೆ, ನನ್ನ ಲೆಕ್ಕದಲ್ಲಿ ಒಂದು 60% ಅಷ್ಟು ವೀಕ್ ಆಗಿದೆ. ಎಲ್ಲ ಗಾಡಿ ನೀಟಾಗಿತ್ತು ಅಂತಂದರೆ ನಮಗೂ ಒಂಥರ ಖುಷಿ ಆಗುತ್ತೆ ಗಾಡಿ ಓಡಿಸೋಕ್ಕೆ. ಒಂದು 60% ಇದೆ, ಒಂದು 40% ಹೋಗಿದೆ ಶಾಕ್ ಅಬ್ಸರ್. ಸೊ ಆವಾಗ ಹಾಕಿಸ್ಬಿಡ್ಬೇಕು ನಮ್ಗೆ ಡೌಟ್ ಅನಿಸಿದಾಗ. ಸೊ ಆವಾಗ ಗಾಡಿ ಚೆನ್ನಾಗಿರುತ್ತೆ. ಏನಣ್ಣ, ಕರೆಕ್ಟ್ ಅಲ್ವಾ? ಸೊ 86 ಮಾಡಲಿದೆ ಚೇತಕ್ಕು. ಇವಾಗ ತಗೊಂಡಿದ್ದೇನು ರೆಡಿ ಮಾಡ್ಸೋದೆ ಹಿಂಗೆ? ಹಾಂ ಸಗದಾಗಿದೆ. ಹೌದಾ? ಓಕೆ. ಈಗ ಫ್ರಂಟು ಶಾಕ್ ಅಬ್ಸರ್ನ
ಅಣ್ಣವ್ರು ಬಿಚ್ತಿದ್ದಾರೆ. ಇದನ್ನು ತಗೊತಾ ಇದ್ದೀನಿ. ಇದ್ರ ಪ್ರೈಸ್ ಎಷ್ಟಪ್ಪ ಅಂತಂದರೆ 500 ರೂಪಾಯಿ, 500. ಹೆಚ್ಚು ಕಡಿಮೆ 637 ತೋರಿಸಿದೆ. 500 ರುಪೀಸು 550 ಅಷ್ಟು ಆಗ್ಬೋದು. ಕಡೆಯಲ್ಲಿ ಬಿಚ್ಕೊಂಡಿದ್ದಾರೆ ಇದನ್ನು ನೆಟ್ಟೆಲ್ಲ. ಶಾಕ್ ಅಬ್ಸರ್ವ್ ಈ ಥರ ಇದೆ ಇಲ್ಲಿ, ಅದು ಹೋಗಿರುತ್ತೆ. ಗ್ಯಾಬ್ರಿಯಲ್ ಕಂಪ್ನಿ ಒಳ್ಳೆ ಕಂಪ್ನಿ. ಗ್ಯಾಬ್ರಿಯಲು ಇವರೇ ಮೋಸ್ಟ್ ಎಲ್ಲ ಗಾಡಿಗಳಿಗೂ ಇಂಡಿಯಾದಲ್ಲಿ ಈ ಶಾಕ್ ಅಬ್ಸರ್ವರ್ನೇ ಯೂಸ್ ಮಾಡೋದು. ಕಂಪ್ನಿಯಲ್ಲಿ ನನಗೆ ಗೊತ್ತಿಲ್ಲ, ಬಟ್ ಆಫ್ಟರ್ ಮಾರ್ಕೆಟ್ ಬಂದು ಇದನ್ನೇ ಜಾಸ್ತಿ ಯೂಸ್ ಮಾಡೋದು, ಗ್ಯಾಬ್ರಿಯಲ್ ಕಂಪ್ನಿ. ಗ್ಯಾಬ್ರಿಯಲ್ ಸಿಗೋದು ಎಲ್ಲ ಕಡೆ, ಎಲ್ಲ ಕಾರ್ಗೆ ಸಿಗುತ್ತೆ. ಅಂದ್ರೆ ಗ್ಯಾಬ್ರಿಯಲ್ ಎಷ್ಟು ಕೆಲಸ ಬರ್ತದೆ ಅದೇನು ಅಷ್ಟೇ ಬರುತ್ತೆ, ಅಷ್ಟೇ ಬಾಳಿಕೆ ಬರುತ್ತೆ. ಕಾಸು waste. ಹಾಂ. ಇನ್ನೊಂದು ವಿಷಯ ಹೇಳ್ತೀನಿ, 70,000 ಓಡ್ತಿದ್ದಂಗೆ ಗಾಡಿ ನೋಡ್ಬೋದು. 70,000 ಓಡ್ತಾ ಇದೆ ಗಾಡಿ, ಆಲ್ರೆಡಿ ಓಡೈತೆ. 70,000 ಕಿಲೋಮೀಟರ್ ಬರ್ತಿದ್ದಂಗೆ ಆಟೋದಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಯ್ತವೆ. ಇದು ನಾರ್ಮಲ್ಲು, ಈ ಆಟೋ ಅಂತಲ್ಲ, ಪ್ರತಿಯೊಂದು ಗಾಡಿ ಕೂಡ ಅಷ್ಟೇ ಮೇಂಟೈನ್ ತಗೊಳುತ್ತೆ. ತಿಂಗಳಿಗೆ 3,000-4,000 ರೂಪಾಯಿ ಅಷ್ಟು ಮೇಂಟೆನೆನ್ಸ್ ತಗೊಳುತ್ತೆ. ಯಾಕಂದರೆ ಓಡೈತಲ್ಲ ಅಷ್ಟು. ಗಾಡಿ ರೆಡಿ ಮಾಡ್ಕೊಂಡು ಓಡಿಸ್ತಾ ಇರಬೇಕು. ಈಗ ಹಳೆ ಶಾಕ್ ಅಬ್ಸರ್ವರ್ನ ಬಿಚ್ಚಿದ್ದಾರೆ ಇದು. ಸೊ ಈ ಥರ ಕಾಣಿಸುತ್ತೆ ನೋಡಿ. ಇದು ಆಯಿಲ್ ಸೀಲ್, ಆಯಿಲಲ್ಲಿ ಲೀಕ್ ಆಗ್ತಿದೆ. ಕೆಲವೊಂದು ಲೀಕ್ ಆಗುತ್ತೆ, ಕೆಲವೊಂದ್ರ ಲೀಕ್ ಆಗಲ್ಲ. ಸೊ ಹೊಸದು ಇದೆ, ಸೇಮ್ ಎರಡೂ ಸೇಮೇನೆ. ಹೊಸದು ಹಾಕ್ಸ್ಬಿಡೋಣ. ಇದು ಹೋಯ್ತು, ಇದ್ರ ಕತೆ ಅಷ್ಟೇ. ಫಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಫಿಟ್ ಮಾಡ್ಕೊಳ್ಳಿ. ಇದು ನಮ್ಮ ಇಲ್ಲು ಬೈಗೆ ಕಪ್ಪು ಗಿಫ್ಟ್. ಫೈನಲಿ ಫ್ರಂಟ್ ಅದು ಶಾಕ್ ಅಬ್ಸರ್ವರ್ ಎಲ್ಲ ಫಿಟ್ಟಿಂಗ್ ಆಗಿದೆ. ಈಗ ಟೈರ್ ಫಿಟ್ ಮಾಡಿಕೊಂಡ್ರೆ ಆಯಿಲ್ ಹಾಕ್ಕೋಬೇಕು. ಆಮೇಲೆ ಆಯಿಲ್ ಹಾಕ್ಕೊಂಡು ಸ್ಪಾರ್ಕ್ ಪ್ಲಗ್ಗು ಮತ್ತು ಅದು ಪೇಪರ್ ಫಿಲ್ಟರ್ ಬರುತ್ತಲ್ಲ ಗ್ಯಾಸದು, ಅದನ್ನು ಚೇಂಜ್ ಮಾಡಿಸ್ಕೊಂಡು ನೋಡೋಣ ಅಷ್ಟೇ ಅಂದ್ಕೊಂಡಿದ್ದೀನಿ, ಇನ್ನೇನಿಲ್ಲ. ಶಾಕ್ ಅಬ್ಸರ್ವರ್ ಎಲ್ಲ ಫಿಟ್ ಆಗಿದೆ. ಸೊ ಈ ಥರ ಕಾಣಿಸ್ಕೊತಾ ಇದೆ ಗಾಡಿ. ಈಗ ಇದೊಂದು ಹಾಕಿಸ್ತಾ ಇದ್ದೀನಿ ಇಲ್ಲಿಗೆ, ಚೆನ್ನಾಗಿರುತ್ತೆ. ಇದು ಆಮೇಲೆ ಹಾಕ್ಸೋಣ. ಇದನ್ನು ಬಿಚ್ಕೋತಾ ಇದ್ದಾರೆ, ಇದನ್ನು ಹಾಕ್ಸೋಣ. ಕಲರ್ ಫಸ್ಟ್ ಬ್ಲೂ ಇತ್ತು, ಇವಾಗ ರೆಡ್. ಹಾಕ್ಸ್ಬಿಡೋಣ ಈ ಸತಿ. ಸ್ವಲ್ಪ ಸ್ಮೂದಾಗಿ ಐತೆ ಇದು. ಸೈಡ್ ಫಿಟ್ಟಿಂಗ್ ಆಯಿತು, ಇನ್ನೊಂದು ಸೈಡ್ ಫಿಟ್ ಮಾಡ್ಕೊಡ್ತವ್ರೆ. ಅದಾದಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ತೀನಿ. ಫಿಟ್ಟಿಂಗ್ ಆಯಿತು, 2 ಸೈಡ್ ಕೂಡ ಹ್ಯಾಂಡ್ ಗ್ರಿಪ್ಪು ಚೆನ್ನಾಗಿದೆಲ್ಲ. ರೆಡ್ ಕಲರಲ್ಲಿ ಹಾಕ್ಸಿದ್ದೀನಿ, ಮುಂಚೆ ಇದ್ದಿದ್ದು ಬ್ಲೂ. ಇದೊಂದು ಗ್ಯಾಸ್ ಫಿಲ್ಟರ್ ಒಂದು ಹಾಕಿಸ್ತಾ ಇದ್ದೀನಿ, ಬರೀ ಗ್ಯಾಸ್ ಫಿಲ್ಟರ್. ಇನ್ನೊಂದು ಬರುತ್ತೆ ಚಿಕ್ಕದು, ಅದು ಹಾಕಿಸ್ತಾ ಇಲ್ಲ, ಇದನ್ನು ಹಾಕ್ಸೋಣ. ಈ ಸತಿ ಪೇಪರ್ ಫಿಲ್ಟರ್ ಕೂಡ ಒಂದು ಚೇಂಜ್ ಮಾಡಿಸ್ಬಿಡ್ತೀನಿ. ಹಾಗೆ ಇದು ಹಳೇದು, ಇದೊಂದು ಚೇಂಜ್ ಮಾಡಿಸ್ತಾ ಇದ್ದೀನಿ. ಹೊಸದು ಬಂದು ಈ ಥರ ಇದೆ, 300 ರೂಪಾಯಿ ಇದಕ್ಕೆ. ಇದೊಂದು ರೆಡಿ ಮಾಡಿಕೊಂಡು ಆಲ್ಮೋಸ್ಟ್ ಮುಗ್ದಂಗೆ. ಅದಾದಮೇಲೆ ಒಂದು ಅದೇ ಗ್ಯಾಸ್ ಫಿಲ್ಟರ್ ಒಂದು ಹಾಕಿಸ್ಬೇಕು. 300 ರೂಪಾಯಿ ಏರ್ ಫಿಲ್ಟರ್. ಹಳೇದು, ಇದು ಚೆನ್ನಾಗಿದೆ, ನಡೀತದೆ. ಕ್ಲೀನ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಸಾಕು ಅಂತ. ಒಂದು ವರ್ಷನ 2 ವರ್ಷಕ್ಕೆ ಒಂದ್ಸತಿ ಚೇಂಜ್ ಮಾಡಲೇಬೇಕಾಗುತ್ತೆ. ಇದು ಕಂಪ್ನಿಯಿಂದನೇ ಮೋಸ್ಟ್ಲಿ ಬಂದಿರೋಂಥ ಫಿಲ್ಟರ್ ಇದು. ಇವಾಗ ಚೇಂಜ್ ಮಾಡಿಸ್ಬೋದು, ಒರಿಜಿನಲ್ಲೇ ಆಗ್ತಿರೋದು. ಹಾಗೆ ಆಯಿಲ್ ನೋಡ್ಬೋದು, ಟೋಟಲೇ ಹಾಕ್ಸೋದು ನಾನು. HJ 3000 20W50. ಇದು ಸ್ವಲ್ಪ ರೇಟ್ ಜಾಸ್ತಿ ಇದೆ, 310 ಇದೆ ಇದಕ್ಕೆ ಪ್ರೈಸು. 424 ಅಂತ ತೋರಿಸ್ತಿದೆ. 2 ಲೀಟ್ರ್ ಬೇಕು. ಇದರಲ್ಲಿ ಒಂದು 100 ml ಅಷ್ಟು ಉಳ್ಕೊಳುತ್ತೆ. ಮತ್ತು ಗೇರ್ ಬಾಕ್ಸಿಗೆ ಈ ಆಯಿಲ್ ಹಾಕ್ಸ್ತಿದ್ದೀನಿ. ಇದು ವ್ಯಾಕ್ಸ್ ಪೋಲ್ ಅಂತಂದ್ಬಿಟ್ಟು ಆಯಿಲ್ 90 ಅಂತ ಇದೆ. ಇದಕ್ಕೆ ಒಂದು ಸ್ವಲ್ಪ ಇಂಜಿನ್ ಆಯಿಲ್ನ ಮಿಕ್ಸ್ ಮಾಡಿಬಿಟ್ಟು ಹಾಕೋದು. ಯಾಕಂದರೆ ನೀವೆಲ್ಲರೂ ನೋಡಿರ್ತೀರ, ಗೇರ್ ಬಾಕ್ಸಿಗೆ ಇದೇ ಇಂಜಿನ್ ಆಯಿಲನ್ನೇ ಹಾಕ್ಬಿಟ್ರೆ ಅದು ಯಾವಾಗ ಮೆಲ್ಟ್ ಆಗಿಬಿಟ್ಟು ಈ ಖಾಲಿನೇ ಇರುತ್ತೆ, ಏನು ಇರೋದೇ ಇಲ್ಲ. ಲಾಸ್ಟಿಗೆ ನೀವು ಬಿಚ್ಚಬೇಕಾದ್ರೆ 1-2-3 ತೊಟ್ಟು ಬೀಳ್ದಂಗೆ ಆಗುತ್ತೆ ಅಷ್ಟೇ. ಅದಕ್ಕೋಸ್ಕರ ಬೆಟರ್ ಏನಂತಂದರೆ ಇನ್ನೊಂದು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿ ಲೂಬ್ರಿಕೇಶನ್ ಇರುತ್ತೆ, ಸ್ಮೂದಾಗೂ ಇರುತ್ತೆ. ಸೊ ಆ ರೀಸನಿಂದ ಹಾಕೋದು. ಕಂಪ್ನಿನಲ್ಲಿ ಬಂದು ಇದನ್ನು ಹಾಕೋದಿಲ್ಲ. ಕಂಪ್ನಿನಲ್ಲಿ ಏನು ರೆಕಮೆಂಡ್ ಮಾಡ್ತಾರೆ ಅಂದರೆ ಇಂಜಿನ್ ಆಯಿಲ್ನೇ ಗೇರ್ ಬಾಕ್ಸ್ ಕೂಡ ಅಲ್ಲಿಗೂ ಹಾಕ್ಕೊಡ್ತಾರೆ. ಅದು ಉಳಿಯೋದಿಲ್ಲ, ಆಯಿತಾ. ಅದ್ರ ಒಳಗಡೆ ಇರಲ್ಲ. ನಾನು ಇಷ್ಟು ದಿನ ನೋಡ್ದಂಗೆ ಅದರಲ್ಲಿ ಅದು ಆಯಿಲ್ ಇರೋದೇ ಇಲ್ಲಪ್ಪ, ಎಲ್ಲ ಡ್ರೈ ಆಗೋಗಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡೋದು. ಇವತ್ತಂತೂ ಸರಿಯಾಗಿ ಬಿಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟು ಏನೆಲ್ಲ ಇದೆ, ಸಿಲಿಂಡ್ರು, ಫಿಲ್ಟರು,
ಆಯಿಲು, ಮೆಕ್ಯಾನಿಕ್ ಚಾರ್ಜಸ್ಸು ಎಲ್ಲ ಸೇರಿ ಗ್ರೀಸು ವೇಸ್ಟು ಏನೇನೋ ಐತೆ ಎಲ್ಲ. ನೋಡೋಣ ಇನ್ನು ನೋಡೋಣ ಎಷ್ಟು ಖರ್ಚಾಗುತ್ತೆ ಅಂತ. ಸೊ ಆಲ್ಮೋಸ್ಟ್ ಸದ್ಯಕ್ಕೆ ಇಷ್ಟ ಆಗಿದೆ. ಅಬ್ಸರ್ವ್ ಎಲ್ಲಾನು ಇವತ್ತು ಚೇಂಜಸ್ ಮಾಡಿರೋದು. ಈಗ ಆಯಿಲ್ ಉಯ್ಕೊತಾ ಇದ್ದಾರೆ. ಆಯಿಲ್ ಉಯ್ಕೊಂಡ್ರೆ ಮುಗೀತು. ಆಲ್ಮೋಸ್ಟ್ ಒಂದು ಡಬ್ಬ ಉಯ್ದವ್ರು ಆಲ್ರೆಡಿ. ಬಾಡಿ ಬೋಲ್ಟ್ ಕೂಡ ಟೈಟ್ ಮಾಡಿಸ್ತಾ ಇದ್ದೀನಿ. ಇದೊಂದು ಟೈಟ್ ಆಗಿಬಿಡ್ಲಿ. ತುಂಬ ದಿನ ಆಯಿತು ಕುಯ್ ಅಂತದ ಒಂದೊಂದ್ಸತಿ. ಇದು ಕ್ಲೀನಾಗಿ ಟೈಟ್ ಮಾಡಿಸ್ಬಿಟ್ರೆ ಅದು ಎಷ್ಟು ಲೂಸ್ ಆಗೈತೆ ಅಂತ ಉದ್ರೋಗಲ್ಲ. ಸೌಂಡ್ ಬರುತ್ತೆ ಗಾಡಿ ಅಷ್ಟೆ ಹಳ್ಳದಲ್ಲೆಲ್ಲ ಎತ್ತಾಕಿದಾಗ. ಇವಾಗ ಇದೆರಡು ಆಯಿತು. ಇವಾಗ ಸೀಟ್ ಮೇಲೆ ಎತ್ತಾಕ್ಬಿಟ್ಟು ಕೆಳಗಡೆ ಮ್ಯಾಟ್ ತೆಗೆದ್ಬಿಟ್ಟು ಮತ್ತೆ ಅಲ್ಲಿ ಟೈಟ್ ಮಾಡಿಸಿದ್ರೆ ಆಯಿತು. ಆಮೇಲೆ ಈ ಥರ ಆಯಿಲ್ ಸ್ವಲ್ಪ ಹಾಕ್ಬಿಟ್ರೆ ಒಳ್ಳೆಯದು. ಯಾಕೆ ಅಂದರೆ ತುಕ್ಕಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮಳೆ ಒಯ್ದಾಗ ನೀರು ಬಂದು ಇಲ್ಲಿ ಜಾಗದಲ್ಲಿ ನಿಂತ್ಕೊಳುತ್ತಲ್ವ, ಹಂಗಾಗಿ ಒಂದು ಸ್ವಲ್ಪ ಹಿಂಗೆಲ್ಲ ಹಾಕ್ಬಿಟ್ಬಿಟ್ರೆ ಅದೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಇವತ್ತೇ ಬಿಚ್ತಾ ಇರೋದು. ಮ್ಯಾಟ್ ಬಿಚ್ಚೋಕ್ಕೆ ಹೋಗಿರಲಿಲ್ಲ. ಒಂದ್ಸತಿ ಮಾತ್ರ ವಾಷಿಂಗಿಗೆ ಬಿಚ್ಚಿಸಿದೆ ಅಷ್ಟೇ. ನೋಡಿ ಈ ಥರ ನೀಟಾಗಿ ಟೈಟ್ ಮಾಡ್ಕೋಬೇಕು. ಈ ತಿಂಗ್ಳಿಗೆ ಒಂದ್ಸತಿ ಮಾಡಿಸ್ಕೊಂಡ್ಬಿಟ್ರೆ ಒಳ್ಳೇದು. ನೋಡಿ ಎಷ್ಟು ಲೂಸ್ ಆಗೋದಂಥದ್ದು. ಬಾಡಿ ಬೋಲ್ಟು ಇಲ್ಲಿ ಇಲ್ಲೂ ಬೈ ಬಂದರೆ ಅವರೇ ನೋಡಿ ಎಲ್ಲ ನೀಟಾಗಿ ರೆಡಿ ಮಾಡಿಸ್ಕೊಟ್ಬಿಡ್ತಾರೆ. ಅದಕ್ಕೆ ಖುಷಿ ಆಗ್ಬಿಡುತ್ತೆ. ಒಂದು ಅರ್ಧ ಗಂಟೆ ಟೈಮ್ ಮಾಡ್ಕೊಂಬರ್ಬೇಕು, ಎಕ್ಸ್ಟ್ರಾ ಟೈಮು. ಈ ಥರ ನೀಟಾಗಿ ಕೆಲಸಗಳನ್ನ ಮಾಡಿಸ್ಕೊಂಡು ಹೋಗ್ಬೇಕು. ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬಾರ್ದು ಏನೇನು ಕೆಲಸ ಆದ್ರೂ ಅಷ್ಟೇ. ಇಲ್ಲೊಂದು 2 ಬೋಲ್ಟ್ ಇದೆ. ಇದು 2 ಬೋಲ್ಟ್ ಮಾಡ್ಕೊಂಬಿಟ್ರೆ ಮುಗಿಯುತ್ತೆ. ಇದೆರಡು ಅಲ್ಲೊಂದು. ನೋಡಿ ವೈರಿಂಗ್ ಕೆಲಸ ಮಾಡಿದ್ರೆ ಈ ಥರ ಬ್ಯಾಟ್ರಿ ಹಿಂದೆ ಹಾಕ್ಬಿಡ್ತಾರೆ. ಅದು ಬೇಜಾರಾಗುತ್ತೆ. ಅದಕ್ಕೆ ಇದು ಮಾಡ್ಸೋಕ್ಕೆ ಹೋಗ್ಬಾರ್ದು. ಇಲ್ಲೆಲ್ಲ ಕಟ್ ಮಾಡಿಸಿ ಅಲ್ಲೇ ತೂತು ಮಾಡಿ ಇದೆಲ್ಲ ಜುಗಾಡ್ ಕೆಲಸಗಳಾಯ್ತಾ. ಕಂಪ್ನಿಯವನು ಒಂದು ಗಾಡಿನ ಡಿಸೈನ್ ಮಾಡಬೇಕಾದ್ರೆ ಎಷ್ಟೆಲ್ಲ ನೋಡಿ ಮಾಡಿರ್ತಾನೆ. ನಾವೇನಾದರೂ ಹೇಳ್ಬಿಟ್ರೆ ನಿನ್ಗೇನು ಗೊತ್ತು ಹಂಗೆ ಹಿಂಗೆ ಅಂತ ನಮಗೇನೆ ಹೇಳ್ತಾರೆ. ಇವಾಗ ಮೆಕ್ಯಾನಿಕ್ಗಳು ಅಷ್ಟೇ ಗೊತ್ತಿರೋರಿದ್ರೆ ಇದೆಲ್ಲ ಮಾಡಿಸ್ಬೇಡಿ ಅಂತಾರೆ. ಏನಿಲ್ಲ ಬೈ, ನಮಗೆ ಅದೆಲ್ಲ ಇಷ್ಟ ಅಲ್ಲಪ್ಪ. ಕಂಪನಿ ಹಿಂಗೆ ಇರ್ತದೆ, ಹಂಗೆ ಇಟ್ಕೊಂಡು ಓಡಿಸ್ಬೇಕು. ಅವಾಗ ನೀಟಾಗಿರುತ್ತೆ. ಏನಾದರೂ ಎಲೆಕ್ಟ್ರಿಕಲ್ ಕೆಲಸಗಳು ರಿಪೇರಿಗಳು ಜಾಸ್ತಿ ಬರ್ತವೆ ಏನಾದರೂ ಒಂದಲ್ವಾ. ಸೊ ಓಕೆ, ಬಾಡಿ ನೆಟ್ ಎಲ್ಲ ಟೈಟ್ ಆಯಿತು. ನೀಟಾಗಿ ಹಿಂಗೆ ಅಪ್ಲಿಕೇಶನ್ ಎಲ್ಲ ಮಾಡಿಸ್ಕೊಂಡು ತುಂಬ ಜನ ಮಾಡಲ್ಲ, ಗೊತ್ತಿರೋರೆಲ್ಲ ಮೆಕ್ಯಾನಿಕ್ ಆಲ್ಮೋಸ್ಟ್ ಮಾಡಿಕೊಡ್ತಾರೆ ಚೆನ್ನಾಗಿರಲಿ ಗಾಡಿ ಅಂತ ಅಂದ್ಬಿಟ್ಟು. ಓಕೆ ರೆಡಿ. ಹೋಗಿ ಒಂದು ರೌಂಡ್ ಹಾಕೊಂಡ್ಬಂದ್ರಾಯ್ತು. ರೌಂಡ್ ಅಂದರೆ ಟೆಸ್ಟ್ ಮಾಡೋಕ್ಕೆ. ಓಕೆ ಗಾಡಿ ರೆಡಿ ಆಗಿದೆ. ಈಗ ಅಣ್ಣವ್ರು ಕೂಡ ಸಿಕ್ಕಿದ್ದಾರೆ. ನಮಸ್ಕಾರ. ಈಗ ಅಣ್ಣವ್ರು ಮಾತಾಡಿಸೋ ಸಬ್ಸ್ಕ್ರೈಬರ್ ಅಂತ ಹೇಳ್ತಿದ್ದಾರೆ. ಹೋಗಿ ಏನಿದೆ ಅಮೌಂಟ್ ಸೆಟ್ಲ್ ಮಾಡಿಬಿಟ್ಟು ಕೊಡೋದು. ಇದು ಇಟ್ಕೋ ಸಾಕಲ್ವೇ? ಹಾಂ ಜಾಸ್ತಿ ಆಗೈತಾ? ಇಷ್ಟಲ್ವಾ? ಸರಿ ಲೆಕ್ಕ ಮಾಡಿ ನೋಡೋಣ ಎಷ್ಟಾಯ್ತಂತ. ಕಮ್ಮಿ ಹಾಕು. 2 ಸೈಡು. ಸೊ ಒಟ್ಟು ಬಿಲ್ ಆಗಿರೋದು 2324. ಎಷ್ಟೊಂದು ಫಿಂಗರ್ ಪ್ರಿಂಟ್ ಕೊಟ್ಟರೆ ಪೇಮೆಂಟ್ ತಿರುಗ್ತೈತೆ ಹೋಯ್ತೈತೆ ಆಯಿತು. ಸೊ 2324 ಪೇಮೆಂಟ್ ಆಗಿದೆ. ಇಲ್ಲೋ ಬೈ, ಥ್ಯಾಂಕ್ ಯು. ಏನೋ ಕೊಡ್ತಿದ್ದೀರಾ ಗಿಫ್ಟು? ಏನದು ಸಿಕ್ತಾ? 30 ರೂಪಾಯಿ ಹೋಯ್ತು. ಇದು ನನಗೆ ಗಿಫ್ಟಾ? ಇದು 30 ರೂಪಾಯಿ ಹೋಯ್ತು ಇದರಿಂದ ಖರ್ಚು. ಸರಿ, ನಿಮ್ಗೇನು ಯೂಸ್ ಆಗಲ್ಲ? ಬೇಕಾ? ಸರಿ ಬರಲಣ್ಣ. ಓಕೆ ಸಿಗೋಣ ಮತ್ತೆ. ಸೊ ಫೈನಲಿ ಎಲ್ಲ ರೆಡಿ ಆಗಿದೆ. ಈಗ ಹೊರಟೆ. ಲೆಕ್ಕ ಟೋಟಲ್ ಹೇಳ್ತೀನಿ ಎಷ್ಟಾಗಿದೆ ಏನು ಅಂತ ಅಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ. ಸೊ ಈಗ ಹೊರಡುವ. ಹಾಕಿ ಇನ್ನೊಂದು ಸ್ವಲ್ಪ ಹಾಕಿ. ಬರ್ತಾ ಇಲ್ಲ. ಬಂತು. ಹಾಗೆ ವೀಲ್ ಗ್ರೀಸ್ ಒಂದು ಹಾಕಿಸ್ಕೊಂಡು ಹೋಗುವ. ಹಂಗೆ ನಮ್ಮ ಶಿಷ್ಯ ಮೋಹನ ಸಿಕ್ಕವನೆ. ಏನು ಸಮಾಚಾರ? ಕಲಾಸಿಪಾಳ್ಯ ಎಂಟ್ರಿ ಆಗಿದ್ದೀನಿ ನಾನು. ಸೀಟ್ ಹೊಲಿಸ್ಬೇಕು, ಯಾಕಂದ್ರೆ ಹಿಂದೆ ಸೀಟ್ ಹೋಗ್ಬಿಟ್ಟಿದೆ. ನೋಡೋಣ ಇಲ್ಲಿ ಅವೆಲ್ಲ ಇಲ್ಲಿ ನೋಡ್ಬೋದು. ಎಲ್ಲ ಕೆಲಸನೂ ಇಲ್ಲಿ ಆಗ್ಬಿಡತ್ತೆ ಬಂದರೆ. ಫಿಟ್ಟಿಂಗ್ ಕೂರ್ತದಲ್ಲ ಜಾಸ್ತಿ ಇದು ಬರಲ್ಲ.
दिल्ली ले लगाना भैया भैया अरे कार अभी कंडीशन कार अभी कंडीशन ले लगा ಇಲ್ಲಿ ಬಂದ್ಬಿಟ್ರೆ ಎಲ್ಲ ಕೆಲಸನೂ ನಡೆದೋಗುತ್ತೆ. ಎಲ್ಲ ಬರೀ ಇದೇನೆ, ಎಲ್ಲ ಐಟಮು ಸಿಗ್ತವೆ. ಹಾಗೆ ಸ್ನೇಹಿತರೆ ಏನು ನೀವು ನೋಡ್ತಾ ಇದ್ದೀರಾ, ಇದೇನೆ ಸೀಟ್ ಹಾಕ್ಸಿರೋದು. ಜಸ್ಟ್ ಸಿಂಪಲ್ ಆಗಿ ಇಷ್ಟೇ. ನೀವು ನೋಡ್ಬೋದು ಇಲ್ಲಿ ಕ್ಲ್ಯಾಂಪ್ ಹೊಡೆದವ್ರೆ, ನಿಮ್ಗೆ ತೋರಿಸ್ಬಿಡ್ತೀನಿ. ಈ ಥರ ಸ್ಟೇಪ್ಲರ್ ಹೊಡೆದಿರೋದು ಇದು. ಹಲ್ಗೆ ಏನು ಹಾಕ್ಸಿಲ್ಲ, ಇದೇ ಇರಲಿ ಸಾಕು, ಸದ್ಯಕ್ಕೆ ನಡೀತದೆ. ಬೇಕಾದಾಗ ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ಬೇಕಾದರೆ ಒಂದು ಹಲ್ಗೆ ಹಾಕಿಸ್ಕೊಂಡ್ರೆ ಆಯಿತು. ಸೊ ಇದಕ್ಕೆ ಬಂದ್ಬಿಟ್ಟು ನಾನು ಕೊಟ್ಟಿದ್ದು 250 ರೂಪಾಯಿ. ಕಲಾಸಿ ಪಳ್ಳಿಗೆಲ್ಲ ಹೋದ್ರೆ ಕಮ್ಮಿನೇ. ಅದೇ ನೀವು ಸ್ವಲ್ಪ ಬೇರೆ ಕಡೆ ಎಲ್ಲ ಮಾಡಿಸಿದ್ರೆ 300 ರೂಪಾಯಿ ಕೊಡು, 400 ರೂಪಾಯಿ ಕೊಡು, 500 ರೂಪಾಯಿ ಕೊಡು ಅಂತಾರೆ. ಅಲ್ಲೋದ್ರೆ ಕಮ್ಮಿನಲ್ಲಿ, ಯಾಕಂದರೆ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ. ಆ ರೀಸನಿಂದ ಇವತ್ತಿನ ಆಟೋ ಸರ್ವಿಸ್ ಖರ್ಚು, ಸರ್ವೀಸು, ಆಯಿಲ್ ಚೇಂಜು ಏನಿದೆ, ರಿಪೇರು ಎಲ್ಲನೂ ತೋರಿಸ್ಕೊಡ್ತೀನಿ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು. ಮೊದಲನೇದಾಗಿ ಹೇಳಬೇಕು ಅಂತಂದರೆ ಇದರಲ್ಲಿ ನೋಡ್ಬೋದು ಎಷ್ಟು ಟೋಟಲ್ ಇದು ಆಯಿಲು, ಶಾಕ್ ಅಬ್ಸರ್ ಎಲ್ಲ ಸೇರಿ ಇಷ್ಟು. ಆಮೇಲೆ ಇದು ಇವತ್ತಿನ ಖರ್ಚು ಬಂದ್ಬಿಟ್ಟು 2324, 2324. 2324 ಪ್ಲಸ್ ಗ್ರೀಸಿಂಗು. ಅವ್ನು 50 ರೂಪಾಯಿ ತೊಗೊಂಡೋಗ್ರು, ಎಲ್ಲ ಕಡೆ 40 ರೂಪಾಯಿ ತಗೊತಾರೆ. ಓಕೆ, ಸೊ ಇದು ಪ್ಲಸ್ ಮೆಕ್ಯಾನಿಕ್ ಚಾರ್ಜಸ್ಸು 700 ಅಷ್ಟು ಕೆಲಸ ಮಾಡಿಸೋದ್ನಲ್ಲ. ಆಮೇಲೆ ಸೀಟ್ ಕವರು ಕಲಾಸಿ ಪಾಳ್ಯಕ್ಕೆ ಹೋಗಿದೆ. ಕಲಾಸಿ ಪಾಳ್ಯದಲ್ಲಿ ಹಾಕ್ಸಿದ್ದಕ್ಕೆ ಅರೌಂಡು 250 ರೂಪಾಯಿ ಕೊಟ್ಟೆ. ಎಷ್ಟಿದು 250. ಓಕೆ, ಟೋಟಲು ಇವತ್ತಿನ ಖರ್ಚು ಮೆಕ್ಯಾನಿಕ್ ಚಾರ್ಜಸ್ಸು, ಲೇಬರ್ ಮತ್ತು ಏನು ಸ್ಪೇರ್ ಪಾರ್ಟ್ಸ್ ಎಲ್ಲ ಸೇರಿ 3324 ರೂಪಾಯಿ ಆಗಿದೆ. ಆಮೇಲೆ ಅದ್ರ ಮೇಲೆ ವೇಸ್ಟ್ ಗೀಸ್ಟ್ ಅಂತ ಅಂದ್ಬಿಟ್ಟು ಒಂದು 40 ರೂಪಾಯಿ ಕೂಡ ಸೇರ್ಸೋಣ. 40 ರೂಪಾಯಿ ವೇಸ್ಟ್ ಎಲ್ಲ ಇರುತ್ತಲ್ವ ವರ್ಷಕ್ಕೆ, ಕೈ ವರ್ಷಕ್ಕೆ 3364 ರೂಪಾಯಿ ಒಟ್ಟು ಇವತ್ತಿನ ಸರ್ವಿಸಲ್ಲಿ ಆಗಿದ್ದು. ಇದು ಹೊರಗಡೆ ಮಾಡಿಸಿದ್ದಕ್ಕೆ. ಅದೇ ನಾವು ಕಂಪ್ನಿಗೆ ಹೋಗಿ ಇಷ್ಟೆಲ್ಲ ಕೆಲಸ ಮಾಡಿಸ್ತೀವಿ ಅಂದರೆ ಅವ್ರದ್ದು ಲೇಬರ್ ಚಾರ್ಜ್ ಇರುತ್ತೆ. ಆಮೇಲೆ ಟ್ಯಾಕ್ಸ್, ಅದು ಇನ್ನು 18% ಏನೋ ಟ್ಯಾಕ್ಸ್ ಕೂಡ ಹಾಕ್ತಾರೆ. ಅದೆಲ್ಲ ಸೇರಿದರೆ ನನ್ನ ಲೆಕ್ಕದಲ್ಲಿ ಇದು ಒಂದು 4,000-4,500 ರೂಪಾಯಿ, ಇನ್ನೊಂದು 700ರಿಂದ 1,000 ರೂಪಾಯಿ ಎಕ್ಸ್ಟ್ರಾ ಆಗಿರೋದು. 4,000-4,500 ರೂಪಾಯಿ ಅಷ್ಟು ಖರ್ಚು ಬಂದಿರೋದು ಕಂಪ್ನಿಗೆ ಹೋಗಿದ್ರೆ. ಹೊರಗಡೆ ಮೆಕ್ಯಾನಿಕ್ ಹೋದರೆ ಅದೇ ಟ್ಯಾಕ್ಸು ಮತ್ತು ಏನೊಂದು ಲೇಬರ್ ಚಾರ್ಜ್ ಅಂತ ಅದಕ್ಕೂ ಟ್ಯಾಕ್ಸ್ ಹಾಕ್ತಾರಲ್ಲ, ಅದೆಲ್ಲ ಒಂದು ಸ್ವಲ್ಪ ಉಳಿಸ್ಕೋಬೋದು. ಈ ಥರ ಕೆಲಸ ಅಂತೂ ಮಾಡ್ಸೋಕೆ ಆಗಲ್ಲ, ಆಯಿತಾ. ಒಟ್ಟು ಈ ಥರ ಇರೋದು. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದರೆ ಕೂಡಲೇ ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ನಿಮ್ಮ ಬ್ರದರ್ನ. ಹಾಗೆ ಏನಾದರೂ ಬಿಟ್ಟೋಗಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.